ಗುಡ್ ಮಾರ್ನಿಂಗ್ ರಿಯಾಕ್ಷನ್. ನನ್ನ ಆತ್ಮೀಯ ವೀಕ್ಷಕರುಗಳಿಗೆ ಅನಂತ ನಮನಗಳು. ನಿನ್ನೆ ನಾನು ಊರಲ್ಲಿ ಇಲ್ಲದೆ ಇರುವುದರಿಂದ, ಪರಸ್ಥಳದಲ್ಲಿ ಪ್ರಯಾಣದಲ್ಲಿ ಇರುವುದರಿಂದ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿನ ವಿಷಯ ನಮ್ಮ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂತಹ ಗಿಲ್ಲಿ ಅವರ ಸಿನಿಮಾ ಸೂಪರ್ ಹಿಟ್ ಅನ್ನುವಂತಹದ್ದು ಇದೇ ತಿಂಗಳ 27ನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ. ಅದರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋವನ್ನ ಆಯ್ಕೊಂಡಿದ್ದೀನಿ. ವಿಜಯಾನಂದ್ ಅನ್ನುವರ ನಿರ್ದೇಶನದಲ್ಲಿ ಈ ಸೂಪರ್ ಹಿಟ್ ಸಿನಿಮಾ ತಯಾರಾಗಿದೆ. ಇದರಲ್ಲಿ ಗಿಲ್ಲಿ ಅವರಿಗೂ ಕೂಡ ಒಂದು ಪಾತ್ರ ಇದೆ. ಗಿಲ್ಲಿ ಅವರು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೀರೋ ಆಗಿ ನಟಿಸುವುದರಲ್ಲಿ ಯಾವ ಅನುಮಾನನೂ ಇಲ್ಲ. ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಒಂದು 2-3 ಸಿನಿಮಾಗಳನ್ನ ಮಾಡಿದ್ದಾರೆ. ಅದರಲ್ಲಿ ಸೂಪರ್ ಹಿಟ್ ಅನ್ನುವಂತಹದ್ದು ಫೆಬ್ರವರಿ 27ನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಒಂದು ಕಾಮಿಡಿ ಪಿಕ್ಚರ್ ಟೈಪ್ ಇದನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ತಾರ. ನಮ್ಮ ಸಾಧು ಕೋಕಿಲ್ ಅವರಿದಾರ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ, ಗೌರವ್ ಶೆಟ್ಟಿ ಅವರು ಮತ್ತು ಶ್ವೇತಾ ಅನ್ನುವಂಥವ್ರು ಹೀರೋಯಿನ್ ಇದಾರ. ಅವ್ರ ಹೆಸರು ಶ್ವೇತಾ ಅಂತ ಹೇಳಿ. ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅವರು ಪಾತ್ರವನ್ನು ವಹಿಸಿದ್ದಾರೆ. ಸಾಧು ಕೋಕಿಲ್ ಅವರು ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಅಂದ್ರೆ ಬಹಳಷ್ಟು ಹಾಸ್ಯ ಕಲಾವಿದರು ಅವರೆಲ್ಲ ಸೇರಿಸಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಒಂದಷ್ಟು ವಿಶೇಷವಾದ ಸಿನಿಮಾ ಅಂತ ಹೇಳ್ತಾರೆ ಇದಕ್ಕ. ಇದರ ಬಿಡುಗಡೆಗೋಸ್ಕರ ಕೆಲವರು ಕಾಯ್ತಾ ಇದ್ದಾರೆ, ನಮ್ಮ ಗಿಲ್ಲಿ ಅವರ ಅಭಿಮಾನಿಗಳು. ಗಿಲ್ಲಿ ಅವರು ಆಲ್ರೆಡಿ ಬಿಗ್ ಬಾಸ್ ವಿನ್ ಆಗಿ ಪ್ರಸಿದ್ಧಿಯನ್ನ ಪಡೆದಿರೋದ್ರಿಂದ ಇದೇ ಸಂದರ್ಭದಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡಿಕೊಂಡು ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕು, ಉತ್ಪಾದನೆ ಮಾಡ್ಕೋಬೇಕು ಅನ್ನೋ ವಿಚಾರ ಕೂಡ ಇದರ ನಿರ್ಮಾಪಕರಿಗೆ ಇರಬಹುದು ಅಂತ ಅನ್ಸುತ್ತೆ. ಇರ್ಲಿ, ಏನೇ ಇರ್ಲಿ, ಎಲ್ಲರಿಗೆ ನಾವು ಬೆಂಬಲಿಸ್ಬೇಕು. ಕನ್ನಡ ಚಿತ್ರಗಳನ್ನ ನಾವು ಬೆಂಬಲಿಸ್ಬೇಕು, ಅವರಿಗೂ ಕೂಡ ಸಪೋರ್ಟ್ ಮಾಡ್ಬೇಕು ನಾವು. ಇಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಹೋದರರಾದಂತಹ ವಿಜಯಾನಂದ್ ಅವರು ಇದರ ನಿರ್ದೇಶಕರು. ಮತ್ತ ಈ ಸಿನಿಮಾ ವಿಶೇಷತೆಗಳಿಂದ ಕೂಡಿದೆ ಅಂತ ಹೇಳ್ತಾರ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಫೆಬ್ರವರಿ 27ನೇ ತಾರೀಕು ಈ ಸಿನಿಮಾವನ್ನ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಗಿಲ್ಲಿ ಅವರ ಅತ್ಯುತ್ತಮ ಸಿನಿಮಾಗಳು ಬರುವುದನ್ನ ನಾವು ಕಾಯೋಣ. ಇದರ ನಿರ್ಮಾಪಕರು ಜಿ ಉಮೇಶ್ ಅಂತ ತಿಳ್ಕೊಂಡು ಇದರ ನಿರ್ಮಾಪಕರು ಆಗಿದ್ದಾರೆ. ಅವರು ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಮದುವೆಯನ್ನ ಮಾಡ್ಕೊಳ್ಳೋದು ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಮದುವೆಗೆ ಮಾಡ್ತಾ ಇರ್ತಕ್ಕಂತಹ ದುಡ್ಡನ್ನ ಈ ಸಿನಿಮಾಕ್ಕೆ ಖರ್ಚು ಮಾಡಿದ್ದಾರೆ. ಮದುವೆಯನ್ನ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರು ಪರವಾಗಿಲ್ಲ, ಅಥವಾ ದೇವಸ್ಥಾನದಲ್ಲಿ ಮಾಡ್ಕೊಂಡ್ರು ಪರವಾಗಿಲ್ಲ, ಈ ಸಿನಿಮಾ ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಜಿ ಉಮೇಶ್ ಅವರು ಈ ಸಿನಿಮಾವನ್ನ ತೆಗೆದಿದ್ದಾರೆ. ಅದು ಯಶಸ್ವಿ ಆಗ್ಲಿ ಅಂತ ನಾನು ಶುಭ ಹಾರೈಸ್ತಾ ನನ್ನ ಇವತ್ತಿನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ನಮಗೆ ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆಯವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.